ಭೈರವಿ ಭೈರವಿ ರೆಡಿ ಆದ್ಯಾ? ಪ್ಯಾಕ್ ಆಯ್ತಾ ಎಲ್ಲ? ಭೈರವಿ ಟೈಮ್ ಆಯ್ತು. ಬಂದೆ. ಭೈರವಿ ಜೋಪಾನ. ಅವ್ರಿಗೆ ಜಾಸ್ತಿ ತೊಂದ್ರೆ ಕೊಡಕ್ ಹೋಗ್ಬೇಡ, ಆಚೆ ಓಡಾಡಕ್ ಹೋಗ್ಬೇಡ. ಮೊದ್ಲೇ ನಿಮ್ಮ ಅವ್ವನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಅವ್ರಿಗೆ ಕಾಟ ಕೊಡ್ಬಾರ್ದು. ಆಯ್ತಮ್ಮ. ಅಪ್ಪ ನೀನು ಅಮ್ಮನ ಚೆನ್ನಾಗಿ ನೋಡ್ಕೋ. ನಾನ್ ನೋಡ್ಕೋತೀನಮ್ಮ, ಆದ್ರೆ ನಿನ್ನ ನಿಮ್ಮಮ್ಮ ತುಂಬಾ ಮಿಸ್ ಮಾಡ್ಕೋತಾರೆ. ಅಮ್ಮ ಮಗಳು ಕಿತ್ತಾಡ್ತಾ ಇರ್ತೀರ, ಮತ್ತೆ 2 ನಿಮಿಷಕ್ಕೆ ಮತ್ತೆ ಮುದ್ದು ಮಾಡ್ತೀರಾ. ಊರಿಗೋಗು ಅಂತ ಏನೋ ಹೇಳ್ಬಿಟ್ಲು, ಅವಳ ಮನ್ಸಲ್ಲಿ ಯಾಕಾದ್ರೂ ಹೇಳ್ದೆ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಅಲ್ವಾ ಶಿವಗಾಮಿ? ಹಾಗೆಲ್ಲ ಏನೂ ಇಲ್ಲ, ಆದ್ರೂ ಒಂಥರ ಹೌದು. ಇವಳೊಬ್ಳು ಮನೇಲಿದ್ರೆ ಮನೆ ತುಂಬಾ ಚೆನ್ನಾಗಿದ್ದಂಗೆ. ಅಮ್ಮ ಒಂದ್ ಕೆಲ್ಸ ಮಾಡು, ಈ ಗೊಂಬೆನ ನಿನ್ ಜೊತೆ ಹಿಡ್ಕೋ. ಈ ಕ್ಷಣದಿಂದ ಈ ಬೊಂಬೆನೇ ಭೈರವಿ. ಇದ್ರ ಜೊತೆ ಮಾತಾಡು, ಜಗಳ ಮಾಡು, ಮುದ್ದು ಮಾಡು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅದಕ್ಕೇನಾದ್ರೂ ಜೀವ ಬಂದ್ರೆ 2 ನಿಮಿಷ ಮುದ್ದು ಮಾಡ್ತಾಳೆ, 2 ನಿಮಿಷ ಭೈರವಿ ಅಂತ ಜಗಳ ಮಾಡ್ತಾಳೆ ಅಷ್ಟೇ. ಅಶೋಕ್, ಬೊಂಬೆ ಹತ್ರ ಯಾರಾದ್ರೂ ಜಗಳ ಆಡ್ತಾರ? ಇದೇ ನಮ್ ಭೈರವಿನ ಜಗಳ ಮಾಡಕ್ಕೆ. ಸರಿ, ಟೈಮ್ ಆಗ್ತಿದೆ ನಿಮಗೆ, ಹುಷಾರಾಗೋಗಿ ಬನ್ನಿ. ಅಮ್ಮರೇ, ನೀವು ಬಂದಿದ್ರೆ ಚೆನ್ನಾಗಿರೋದು. ಹೇಗಿದ್ರು ಮಗುಗೂ ರಜೆ ಇದೆ, ಎಲ್ರೂ ಒಟ್ಟಿಗೆ 4 ದಿನ ಜೊತೆಗಿರ್ಬೋದಾಗಿತ್ತು. ಅಯ್ಯೋ, ನಾನೊಬ್ಬ ದಡ್ಡ. ಇರೋದ್ 4 ಅಡಿ 6 ಅಡಿ ಗುಡಿಸ್ಲಿಗೆ ನಿಮ್ಮನ್ನೆಲ್ಲ ಕರಿತಾ ಇವ್ನಿ. ಗುಡ್ಸ್ಲಾದ್ರೆ ಏನು, ಅರಮನೆ ಆದ್ರೆ ಏನು, ಇದ್ಯಾವ್ದು ಲೆಕ್ಕಕ್ ಬರಲ್ಲ. ಎಲ್ಲ ಒಂದೇ, ಪ್ರೀತಿ ಮಾತ್ರ ಲೆಕ್ಕಕ್ ಬರತ್ತಷ್ಟೆ. ಹಾಗೆಲ್ಲ ಯೋಚನೆ ಮಾಡೋ ಹಾಗಿದ್ರೆ ನಮ್ಮನೆ ಯುವರಾಣಿನ ನಿಮ್ ಜೊತೆ ಕಳ್ಸ್ಕೊಡ್ತಿದ್ನಾ ಹೇಳಿ? ನಮ್ಗೂ ಬರಬಾರ್ದು ಅಂತ ಏನಿಲ್ಲ, ಆದ್ರೆ ಲೀವ್ ಸಿಗಲ್ಲ. ಸರಿ ಅಮ್ಮವ್ರೆ, ನಾವಿನ್ನು ಹೊರಡ್ತೀವಿ. ಹುಷಾರು, ಕಾಲ್ ಮಾಡಿ. ಸರಿ ಅಮ್ಮವ್ರೆ. ಅಪ್ಪ ಬರ್ತೀನಿ, ಬಾಯ್. ಬಾಯ್. ಅಮ್ಮ ಬರ್ತೀನಿ, ಬಾಯ್. ಬಾಯ್ ಪುಟ್ಟ. ಬಾ ಅಪ್ಪಯ್ಯ.